ಬೆಂಗಳೂರು ನಗರದಲ್ಲಿ ಕೆಲವರು ವಿದ್ಯಾವಂತರು ಬಟ್ ನಾಗರಿಕತೆಯನ್ನ ರೂಪಿಸಿಕೊಳ್ಳುವಲ್ಲಿ ಎಲ್ಲೋ ಒಂದ್ ಕಡೆ ವಿಫಲರಾಗಿದ್ದಾರೆ ಅಂತ. ಕಸದ ವಿಚಾರದಲ್ಲಂತೂ ವಿಪರೀತವಾಗಿ ಅನಾಗರಿಕರ ರೀತಿ ವರ್ತಿಸ್ತಾರೆ. ಎಲ್ಲೆಂದ್ರಲ್ಲಿ ಕಸವನ್ನು ಸುರಿಯೋದು, ಮನೆ ಕ್ಲೀನ್ ಇದ್ರೆ ಸಾಕು, ಮನೆ ಆಚೆಗಡೆ ಎಷ್ಟು ಕೊಳಕು ನಾರಿದ್ರು ಗಬ್ಬೆದ್ದು ನಾರಿದ್ರು ಕೂಡ ನಮ್ಗೇನು ಟೆನ್ಷನ್ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವ್ರದ್ದು ವರ್ತನೆ. ಹೀಗಾಗಿ GBA ಹಿಂದೆ ಏನು ಮಾಡ್ತು, ನಾವು ನಿಮ್ಮನೆ ಮುಂದೆನೇ ಕಸ ತಂದು ಸುರಿತೀವಿ ಅಂತ ಹೇಳ್ತು. ಇದು ಯಾವುದಕ್ಕೂ ಈಗಲೂ ಜಗ್ತಾ ಇಲ್ಲ. ಸೊ ಈಗ ಇನ್ನೊಂದು ಹೊಸ ಪ್ಲಾನನ್ನು GBA ಅಧಿಕಾರಿಗಳು ಮಾಡಿದ್ದಾರೆ ಅಂತ. ಏನು ಹೊಸ ಪ್ಲಾನು, ವರ್ಕೌಟ್ ಆಗುತ್ತಾ ಇದು ಅಥವಾ ಫ್ಲಾಪ್ ಶೋ ಆಗುತ್ತಾ? ಡೀಟೇಲ್ಸ್ ನೋಡೋಣ. ಕಸಮುಕ್ತ ನಗರಕ್ಕೆ GBA ಹೊಸ ಪ್ಲಾನ್. ಎಲ್ಲೆಂದರಲ್ಲಿ ಕಸ ತಡೆಯಲು ಪರದೆಯ ಅಸ್ತ್ರ. ಕಸ ಬಿಸಾಡುವ ಜಾಗಕ್ಕೆ ಪರದೆ ಕಟ್ಟಿದ GBA. ಬೆಂಗಳೂರು ನಗರದಲ್ಲಿ ಕೆಲವು ಜನ ಅನಾಗರಿಕರಂತೆ ವರ್ತಿಸುತ್ತಿದ್ದಾರೆ. ರಸ್ತೆ, ಫುಟ್ಪಾತ್ ಸೇರಿ ಎಲ್ಲೆಂದರಲ್ಲಿ ಕಸ ಎಸೆದು ನಗರದ ಸೌಂದರ್ಯವನ್ನು ಕೆಡಿಸುತ್ತಿದ್ದಾರೆ. ಕಸಮುಕ್ತ ನಗರ ಮಾಡುವುದಕ್ಕೆ GBA ಮತ್ತೊಂದು ಹೊಸ ಪ್ರಯತ್ನಕ್ಕೆ ಮುಂದಾಗಿದೆ. ಕಸ ಬಿಸಾಡುವ ಭಾಗಗಳಲ್ಲಿ ಪರದೆಯನ್ನು ಕಟ್ಟಿದ್ದು ಕಸ ಬಿಸಾಡೋದನ್ನ ತಡೆಯಲಾಗ್ತಿದೆ. ರಿಯಾಲಿಟಿ ಚೆಕ್ 1 ಗಿರಿನಗರ. ನಗರವನ್ನ ಕಸಮುಕ್ತ ಮಾಡೋದಕ್ಕೆ GBA ನಾನಾ ಕಸರತ್ತನ್ನ ಮಾಡ್ತಾ ಇದೆ. ಆದ್ರೆ ಜನ ಮಾತ್ರ ಸಹಕರಿಸ್ತಾ ಇಲ್ಲ. ಈಗ ಮತ್ತೆ GBA ಹೊಸ ಪ್ರಯತ್ನಕ್ಕೆ ಮುಂದಾಗಿದೆ. ಎಲ್ಲೆಲ್ಲಿ ಕಸವನ್ನು ಬಿಸಾಡ್ತಾ ಇದ್ರು ಅಲ್ಲಿ ಪರದೆಗಳನ್ನು ಕಟ್ಟುವಂತಹ ಪ್ರಯತ್ನಕ್ಕೆ ಇದೀಗ GBA ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಮನೆಗಳ ಮುಂದೆ, ಫುಟ್ಪಾತ್ಗಳ ಮೇಲೆ, ಜೊತೆಗೆ ಸ್ಕೂಲ್ಗಳ ಮುಂದೆ ಕೂಡ ಈ ಕಸವನ್ನು ಬಿಸಾಡಿ ಹೋಗ್ತಾ ಇದ್ರು. ಅದರಲ್ಲೂ ಕೂಡ ಸಂಜೆ ಹೊತ್ತಲ್ಲಿ, ರಾತ್ರಿ ಹೊತ್ತಲ್ಲಿ ಬಿಸಾಡಿ ಹೋಗ್ತಾ ಇದ್ರು. ಸೊ ಪಾದಾಚಾರಿಗಳಿಗೂ ಕೂಡ ಸಮಸ್ಯೆ, ಸ್ಕೂಲ್ ಮಕ್ಳಿಗೂ ಸಮಸ್ಯೆ, ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಸಮಸ್ಯೆ. ಸೊ ಈ ನಿಟ್ಟಿನಲ್ಲಿ ಇದೀಗ GBA ಈಗ ಒಂದು ಏನು ಪೋಸ್ಟರ್ಗಳನ್ನು ಅಂಟಿಸಿ ಅಥವಾ ಒಂದು ಚಿಕ್ಕದಾಗಿರುವಂಥ ಒಂದು ಬ್ಯಾನರನ್ನು ಅಂಟಿಸಿ ಅಲ್ಲಿ ಪರದೆಯನ್ನು ಕಟ್ಟಿದ್ದಾರೆ. ಸೊ ಈ ಮೂಲಕವಾಗಿ ಕಸವನ್ನು ಬಿಸಾಡೋದಕ್ಕೆ, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇದೀಗ ಹೊಸ ಪ್ರಯತ್ನಕ್ಕೆ ಕೂಡ ಮುಂದಾಗಿದೆ. ನಗರದ ಹಲವು ಭಾಗಗಳಲ್ಲಿ, ಅದರಲ್ಲೂ ಕೂಡ ಎಲ್ಲೆಲ್ಲಿ ಕಸವನ್ನು ಹೆಚ್ಚಾಗಿ ಬಿಸಾಡ್ತಾರೆ, ಸೊ ಅಂಥ ಒಂದು ಜಾಗಗಳಲ್ಲಿ ಈ ರೀತಿಯಾಗಿ ಈಗ ಪರದೆಗಳನ್ನು ಕಟ್ಟಿದ್ದಾರೆ. ಈ ಮೂಲಕವಾಗಿ ಕಸ ಬಿಸಾಡೋದನ್ನು ತಪ್ಪಿಸೋದಕ್ಕೆ ಈ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿದೆ. ಅಂದರೆ ಫುಟ್ಪಾತ್ಗಳ ಮೇಲೆ ಸದ್ಯದ ಮಟ್ಟಿಗೆ ಜನ ಓಡಾಡೋದಕ್ಕೆ ಸಮಸ್ಯೆ ಆಗುತ್ತೆ, ಹೌದು. ಆದರೆ ಕನಿಷ್ಠ ಒಂದು ಸ್ವಲ್ಪ ಸಮಯದ ಮಟ್ಟಿಗೆ ಕಸ ಬಿಸಾಡೋದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ತಡೆಯೋದಕ್ಕೆ ಇಂಥದ್ದೊಂದು ಪ್ರಯತ್ನಕ್ಕೆ ಇದೀಗ GBA ಮುಂದಾಗಿದೆ. ಸೊ ಇದೇ ರೀತಿಯಲ್ಲಿ ನಗರದ ಹಲವು ಭಾಗಗಳಲ್ಲಿ ಪರದೆಗಳನ್ನು ಕೂಡ ಕಟ್ತಾ ಇದೆ. ಈ ಹಿಂದೆ ಕಸ ಹಾಕ್ತಿದ್ದವರನ್ನ ಪತ್ತೆ ಹಚ್ಚಿ ಅವರ ಮನೆಯ ಮುಂದೆ ಕಸ ಸುರಿದು ದಂಡ ಹಾಕಿ ಜಾಗೃತಿ ಮೂಡಿಸಲಾಗಿತ್ತು. ಕೆಲ ದಿನಗಳ ಬಳಿಕ ಕಸ ಬಿಸಾಡೋದನ್ನ ಕಡಿಮೆ ಮಾಡಿದ್ದ ಜನ ಮತ್ತೆ ಕಂಡಲ್ಲಿ ಕಸ ಸುರಿಯುತ್ತಿದ್ದಾರೆ. ಹೀಗಾಗಿ GBA ನಗರದ ಹಲವೆಡೆ ಪರದೆಗಳನ್ನು ಕಟ್ಟಿದೆ. GBA ಸ್ಥಳೀಯ ಎಂಜಿನಿಯರ್ಗಳು ಜೊತೆಗೆ ಸ್ಥಳೀಯ ಸಂಘ ಸಂಸ್ಥೆಗಳು ಕೂಡ ಸಹಕರಿಸುತ್ತಿವೆ. ರಿಯಾಲಿಟಿ ಚೆಕ್ 2 ದ್ವಾರಕಾ ನಗರ, RR ನಗರ. ಇಲ್ಲಿಯೂ ಕೂಡ ಫುಟ್ಪಾತ್ನ ಮೇಲೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ರು, ಇಲ್ಲಿ ಕಸವನ್ನ ಬಿಸಾಡಿ ಹೋಗ್ತಾ ಇದ್ರು. ಇದರಿಂದ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ದುರ್ನಾತ ಬರ್ತಾ ಇತ್ತು. ಮತ್ತೆ ಫುಟ್ಪಾತ್ ಮೇಲೆ ಓಡಾಡ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ಪಾದಾಚಾರಿಗಳಿಗೆ. ಸೊ ಹೀಗಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ರಾಜರಾಜೇಶ್ವರಿ ನಗರ ವಲಯದಿಂದ ಈಗ ಇಲ್ಲಿ ಈ ಒಂದು ಪರದೆಯನ್ನು ಕಟ್ಟಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಏನು ಕಸವನ್ನು ಬಿಸಾಡ್ತಾ ಇದ್ರು, ಸೊ ಅವನ್ನ ಈಗ ಅವಾಯ್ಡ್ ಮಾಡುವಂಥ ಕೆಲಸವನ್ನು ಕೂಡ ಆಗ್ತಾ ಇದೆ. ಇದು ದ್ವಾರಕ ನಗರ. ಸೊ ಇಲ್ಲಿ ಕಸವನ್ನು ಬಿಸಾಡಿ ಹೋಗ್ತಿರೋದ್ರಿಂದ ಸುಮಾರು ಜನ ಅಕ್ಕಪಕ್ಕದ ಮನೆಯವರು ಹೇಳ್ತಾ ಇದ್ರು, ಇಲ್ಲಿ ಕಸವನ್ನು ಬಿಸಾಡಬೇಡಿ ಅಂತ ಹೇಳ್ತಾ ಇದ್ರು, ವಾರ್ನ್ ಮಾಡ್ತಾ ಇದ್ರು. ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಕೆಲವರು ಬೈಕ್ ಮೇಲೆ ಬಂದು ರಾತ್ರಿ ಕಸವನ್ನು ಸುರಿದು ಹೋಗ್ತಾ ಇದ್ರು. ಇದರಿಂದ ಇದೆಲ್ಲವೂ ಕೂಡ ಅಫಿಷಿಯಲ್ ಆಗಿ ಇರುವಂತಹ ಏರಿಯಾ ಇದು. ಸೊ ಇಂತಹ ಏರಿಯಾಗಳಲ್ಲೇ ಕಸದ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಸೊ ಆ ನಿಟ್ಟಿನಲ್ಲಿ ಇಲ್ಲಿನ ಒಂದಿಷ್ಟು ಅಸೋಸಿಯೇಷನ್ಗಳು ಕೂಡ ಸೇರಿಕೊಂಡು ಇಂಥದ್ದೊಂದು ಪರದೆಯನ್ನು ಹಾಕೋದಕ್ಕೆ ಈಗ GBA ಅಧಿಕಾರಿಗಳಿಗೂ ಕೂಡ ನೆರವಾಗಿದ್ದಾರೆ. ಈ ಮೂಲಕವಾಗಿ ಕಸವನ್ನು ಮುಕ್ತ ಮಾಡೋದಕ್ಕೆ ಈ ಭಾಗದಲ್ಲಿ ಇಂಥದ್ದೊಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ. ರಿಯಾಲಿಟಿ ಚೆಕ್ 3 ದೀಪಾಂಜಲಿ ನಗರ. ಇದೇ ರೀತಿ ದೀಪಾಂಜಲಿ ನಗರದಲ್ಲಿಯೂ ಪರದೆಯನ್ನು ಕಟ್ಟಿದ್ದಾರೆ. GBAನ ಈ ಹೊಸ ಪ್ರಯತ್ನಕ್ಕೆ ಸಾರ್ವಜನಿಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಟೆಂಪರರಿ ಆಗಿ ಇದು ಗುಡ್ ಸಜೆಷನ್. ಲಾಂಗ್ ಟರ್ಮ್ ಅಲ್ಲಿ ಟೈಮಿಂಗ್ ಎಲ್ಲ ಇಲ್ಲಿ ಹಾಕ್ತಿದ್ರು. ಈಗ ಲಕ್ಕಿಲಿ ಇದ್ರ ನೆಕ್ಸ್ಟ್ ನಮ್ದು ಮನೆ ಇದೇನಾಗ್ತದೆ ಅಂದ್ರೆ ಇಲ್ಲಿ ಹಾಕುವಾಗ ಮೊನ್ನೆ ಜೋರು ಮಳೆ ಬಂತು, ಎಲ್ಲಾ ಕಸ ಹರಿದು ನಮ್ಮ ಮನೆ ಎದುರುಗಡೆ ಬಂತು. ಅದರಿಂದ ನಾನು ಹೇಳೋದಂದ್ರೆ ಇದು ಟೆಂಪರರಿ ಆಗಿ ಇದು ಓಕೆ, ಬಟ್ ಮೇನ್ಲಿ ಅಂತಂದ್ರೆ ಈ ಕಸ ತಕೊಂಡು ಹೋಗೋರು ರೆಗ್ಯುಲರ್ ಆಗಿ ಬಂದು ಬಿಟ್ರೆ ಅಥವಾ ನಮ್ಗೊಂದು ಟೈಮ್ ಹೇಳಿದ್ರೆ ನಾವು ಕಸ ಹೊರಗಿಡ್ತೇವೆ, ಬೆಟ್ಟ ಡ್ರೈನ್ ಅವ್ರಿಗೆ ಯಾವ ತರ ಬೇಕೋ ಆ ತರ ಅವ್ರು ತಕೊಂಡು ಹೋದ್ರೆ ಎಲ್ಲರದ್ದು ಪ್ರಾಬ್ಲಮ್ ಸಾಲ್ವ್. ಕಸಮುಕ್ತ ನಗರ ಮಾಡುವ ಸಂಕಲ್ಪ ಹೊತ್ತ GBAಗೆ ಜನ ಸಹಕರಿಸಬೇಕಿದೆ. ಸ್ವಯಂ ಪ್ರೇರಿತವಾಗಿ ಕಸ ಬಿಸಾಡೋದನ್ನ ನಿಲ್ಲಿಸಿ ಬೆಂಗಳೂರು ಸೌಂದರ್ಯಕ್ಕೆ ಸಹಕರಿಸಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.